ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಈ ಒಂದು ವಿಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದ್ರೆ, ಪ್ರತಿಯೊಬ್ಬರು ಈ ವಿಡಿಯೋವನ್ನು ನೋಡಲೇಬೇಕು. ಯಾರ್ಯಾರು ಕಾಮಿಡಿಕಿಯನ್ನು ಅಟೆಂಡ್ ಮಾಡ್ತಾ ಇದ್ದೀರಾ ಆ್ಯಂಡ್ KCET ಅಟೆಂಡ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋವನ್ನು ವಾಚ್ ಮಾಡಿ ಟಿಲ್ ದ ಎಂಡ್. ಯಾಕಂದರೆ ತುಂಬ ಕ್ಲಾರಿಟಿಗಳನ್ನು ತಗೊಳ್ಳಿಕ್ಕಿದೆ. KCET ಅವರು ಕೂಡ ನಮ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇಲ್ಲ, ಕಾಮಿಡಿಕೆದವರು ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ. ಈ ಕ್ಲಾರಿಟಿ ಇಲ್ಲದೆ ದಯವಿಟ್ಟು ಫರ್ದರ್ ನೋಟ್ಸ್ಗೆ ಹೋಗಬೇಡಿ. ನೀವು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡ್ತಾ ಇದ್ದೀರೋ, ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡ್ತಾ ಇದ್ದೀರೋ, ಏನೇ ಮಾಡಲಿಕ್ಕೂ ಮುಂಚೆ ಫಸ್ಟ್ ಈ ಕ್ಲಾರಿಟಿಯನ್ನು ತಗೊಂಡು ಥ್ರೂ ಮೇಲ್ ಅಥವಾ ದೇರ್ ಕಸ್ಟಮರ್ ಕೇರ್, ದೇರ್ ಹೆಲ್ಪ್ಲೈನ್ ನಂಬರ್ ಇದೆ ನೋಡಿ, ಅದಕ್ಕೆ ಕಾಲ್ ಮಾಡಿಕೊಂಡು ಕ್ಲಾರಿಟಿ ತಗೊಂಡೆ ಮುಂದ್ಗಡೆ ಹೋಗಿ. ಓಕೆ, ಇದು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಇದನ್ನು ಮಾಡ್ತಾ ಇದ್ದೇನೆ ಅಂತ ನಿಮ್ಗೆ ಹೇಳ್ತೇನೆ ನೋಡಿ. ವಿಷಯ ಏನು, ಯಾಕೆ ಇದ್ರ ಕ್ಲಾರಿಟಿ ತಗೊಳ್ಬೇಕು ಅಂತ ಕೇಳಿದ್ರೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸು, ಕರೆಕ್ಟ್ ಕೇಳ್ಕೊಳ್ಳಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಕೇಳಿದ್ರೆ, ಯಾರ್ಯಾರು ಕಾಮಿಡಿಕೆದವರಿಗೆ ಮೇಲನ್ನು ಹಾಕಿದ್ದೀರಾ, ಯಾರ್ಯಾರು ಕಾಮಿಡಿಕೆದವರಿಗೆ ಮೇಲನ್ನು ಹಾಕಿದ್ದೀರಾ, ಅದಕ್ಕೆ ಕಾಮಿಡಿಕೆದಿಂದ ಬಂದಂಥ ಆನ್ಸರ್ ಏನಂತ ಕೇಳಿದರೆ, ರೌಂಡ್ 1 ಆ್ಯಂಡ್ ರೌಂಡ್ 2 ಅಲ್ಲಿ ಸೀಟ್ ಆಗಿ ಯಾವುದರಲ್ಲಿ ಕಾಮಿಡಿಕೆಯಲ್ಲಿ ರೌಂಡ್ 1 ರೌಂಡ್ 2 ಅಲ್ಲಿ ಸೀಟ್ ಆದರೆ, ನೀವು ರೌಂಡ್ 1 ಸೀಟ್ ಆದರೆ ರೌಂಡ್ 1 ಕ್ಯಾನ್ಸಲೇಷನ್ ಪೀರಿಯಡಲ್ಲಿ ಕ್ಯಾನ್ಸಲ್ ಮಾಡ್ಬೋದು, ಕ್ಯಾನ್ಸಲೇಷನ್ ಪೀರಿಯಡಲ್ಲಿ. ಅಥವಾ ರೌಂಡ್ 2 ಅಲ್ಲಿ ಸೀಟ್ ಆದರೆ ರೌಂಡ್ 2 ಕ್ಯಾನ್ಸಲೇಷನ್ ಪೀರಿಯಡಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ಸರಿನಾ? ಈವನ್ ರೌಂಡ್ 1 ಆಗಿದ್ದನ್ನು ರೌಂಡ್ 2 ಅಲ್ಲೂ ಕೂಡ ಕ್ಯಾನ್ಸಲೇಷನ್ ಪೀರಿಯಡಲ್ಲಿ ಮಾಡ್ಬೋದು ಅಂತ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಯಾರ್ಯಾರು ಕ್ವಶನ್ ಮಾಡಿದ್ದಾರೆ KCET ನಮಗೆ ಸೀಟ್ ಆದರೆ ಏನಾಗುತ್ತೆ ಅಂದರೆ ರಿಫಂಡ್ ಇದೆಯಾ ಇಲ್ವಾ, ಅವ್ರು ಏನು ಹೇಳಿದರೆ ನೋಡಿ, ಪರ್ಟಿಕ್ಯುಲರ್ಲಿ ಏನು ಹೇಳ್ತಾ ಇದ್ದಾರೆ ಅವರು, ರೌಂಡ್ 1 ಆ್ಯಂಡ್ ರೌಂಡ್ 2 ಸೀಟ್ ಕ್ಯಾನ್ಸಲೇಷನ್ ಪೀರಿಯಡಲ್ಲಿ ಕ್ಯಾನ್ಸಲ್ ಮಾಡಿದರೆ ರಿಫಂಡ್ ಇದೆ ಅಂತ ಪರ್ಟಿಕ್ಯುಲರ್ಲಿ ಅವ್ರು ಹೇಳಿದ್ದಾರೆ, ನೆನಪಿಟ್ಕೊಳ್ಳಿ. ಆ್ಯಂಡ್ ರೌಂಡ್ 3ಗೆ ಹೋದರೆ ನೀವು ಏನು ಹೇಳ್ತೀರಾ, KCET ನಿಮಗೆ ಅಲಾಟ್ ಆಗಿರೋ ಅಲಾಟ್ಮೆಂಟ್ ಆರ್ಡರ್ ಮತ್ತು ಫೀಸ್ ಪೇಯ್ಡ್ ರಿಸಿಪ್ಟನ್ನು ಇದು ಮಾಡಿದರೆ, ಏನು ಹೇಳ್ತಾರೆ, ಪ್ರೊವೈಡ್ ಮಾಡಿದರೆ, KCET ಅಲಾಟ್ಮೆಂಟ್ ಆರ್ಡರ್ ಪ್ಲಸ್ ಫೀಸ್ ಪೇಯ್ಡ್ ರಿಸಿಪ್ಟ್ ಇದನ್ನು ನೀವು ಪ್ರೊವೈಡ್ ಮಾಡಿದರೆ, ಸೊ ನಾವು ರೌಂಡ್ 3ಗೆ ಬಂದರೂ ಕೂಡ ಕ್ಯಾನ್ಸಲೇಷನ್ ಪಾಲಿಸಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಕೊಟ್ಟಿದ್ದಾರೆ. ಓಕೆ, ಇದು ನಮಗೇನೋ ಒಂದು ಕ್ಲಾರಿಟಿ ಇದೆ. ಅಂದರೆ ರೌಂಡ್ 3ಗೆ ಹೋದರೆ ನನಗೆ KCET ಅಲಾಟ್ ಆದರೆ ನಮಗೆ ಸೀಟ್ ಕ್ಯಾನ್ಸಲೇಷನ್ ರಿಫಂಡ್ ಇದೆ ಅಂತ. ಬಟ್ ಅಲ್ಲಿ ನೋಡಿ, ರೌಂಡ್ 1 ಮತ್ತು ರೌಂಡ್ 2ಗೆ ಅವ್ರು ಏನು ಹೇಳ್ತಾ ಇದ್ದಾರೆ, ಕ್ಯಾನ್ಸಲೇಷನ್ ಪೀರಿಯಡ್ ಅಂತ ಹೇಳ್ತಾ ಇದ್ದಾರೆ. ಕ್ಯಾನ್ಸಲೇಷನ್ ಪೀರಿಯಡ್ ಅಂತ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು, ಆಯಿತಾ. ಕ್ಯಾನ್ಸಲೇಷನ್ ಪೀರಿಯಡ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ರೌಂಡ್ 2ಗೆ 13th ಲಾಸ್ಟ್ ಡೇಟ್, 13th ಆಫ್ ದಿಸ್ ಮಂತ್ ಲಾಸ್ಟ್ ಡೇಟ್ ಯಾವುದಕ್ಕೆ ಕ್ಯಾನ್ಸಲ್ ಮಾಡಲಿಕ್ಕೆ. ಈಗ ರೌಂಡ್ 1 ನೀವು ಆಲ್ರೆಡಿ ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡಿದರೆ, ಅಥವಾ ರೌಂಡ್ 2 ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡಿದರೆ ಕ್ಯಾನ್ಸಲ್ ಮಾಡಲಿಕ್ಕೆ 13th ಲಾಸ್ಟ್ ಡೇಟ್. ಸರಿಯಾ? ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ KCET ರಿಸಲ್ಟ್ ಬರೋದೇ 21ಗೆ, ಫಸ್ಟ್ ರೌಂಡ್ ರಿಸಲ್ಟ್ ಬರೋದೇ 21ಗೆ. ಅವರಲ್ಲಿ ಪರ್ಟಿಕ್ಯುಲರ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಸೀಟ್ ಕ್ಯಾನ್ಸಲೇಷನ್ ಪೀರಿಯಡಲ್ಲಿ ನೀವು ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇರೋದು 13th. ಹೇಗೆ ಕ್ಯಾನ್ಸಲ್ ಮಾಡ್ಬೋದು? ಈಗ 13th ಹೇಗೆ ನೀವು ಯಾವುದ್ರ ಬೇಸಿಸ್ ಮೇಲೆ ಮಾಡ್ತೀರಾ? ಮಾಕ್ ಅಲಾಟ್ಮೆಂಟ್ ಬೇಸ್ ಮೇಲೆ ಮಾಡ್ತೀರಾ? ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟು ಅದು ಆಗೋದಿಲ್ಲ. ಇದನ್ನು ಕ್ಲಾರಿಟಿ ತಗೊಳ್ಳಿ. ಯಾಕೆ ನಾನು ಇದನ್ನು ಕ್ಲಾರಿಟಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಕೇಳಿದರೆ, ನೀವೀಗ ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಕೊಡ್ತೀರಾ, ಸರಿಯಾ? ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಕೊಟ್ಟು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕಾಲೇಜಿಗೆ ಕೊಡ್ತೀರಾ. ಈಗ ಕಾಲೇಜಿಗೆ ಪ್ರೊವೈಡ್ ಮಾಡ್ತೀರಾ ಅಲ್ವಾ? ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕಾಲೇಜಿಗೆ ಹೋಗಿ ಕೊಡ್ತೀರಾ. ಇದಾದಮೇಲೆ ನಿಮ್ಗೆ ಈಗ KCET ಆದರೆ, ಯಾಕಂದರೆ ನೀವು 3rd ರೌಂಡಿಗೆ ಹೋಗಲಿಲ್ಲ, ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಕೊಟ್ಟಿದ್ದೀರಾ, ಮೈಟ್ ಬಿ ಇನ್ ದ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್, ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಕೊಟ್ಟು ಕಾಲೇಜಿಗೆ ಹೋಗಿ ನೀವು ಒರಿಜಿನಲ್ ಡಾಕ್ಯುಮೆಂಟನ್ನು ಪ್ರೊವೈಡ್ ಮಾಡಿರ್ತೀರ. KCET ಸೀಟ್ ಆದರೆ ಆ ಒರಿಜಿನಲ್ ಡಾಕ್ಯುಮೆಂಟನ್ನು ಏನು ಮಾಡ್ತಾರೆ, ಡೈರೆಕ್ಟ್ ಕಾಲೇಜಿಗೆ ಹೋಗಿ ಕೊಡ್ತಾರಾ, ಅಥವಾ ನಿಮಗೆ KCET ಅವರು ಯಾವ ಕಾಲೇಜಿಗೆ ನೀವು ಆಲ್ರೆಡಿ ಇದು ಕೊಟ್ಟಿದ್ದಾರೆ, ಒರಿಜಿನಲ್ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ, ಅವ್ರ ಥ್ರೂ ಡೈರೆಕ್ಟ್ ನಿಮ್ಗೆ ಯಾವ ಕಾಲೇಜಿಗೆ ಹೋಗಿದೆ ಅವ್ರಿಗೆ ಹೋಗುತ್ತಾ? ಇದು ಯಾವುದ್ರ ಬಗ್ಗೆನೂ ಕ್ಲಾರಿಟಿ ಕೊಡಲಿಲ್ಲ. ಇಲ್ಲವರು ಸೇಫರ್ ಸೈಡಲ್ಲಿ ಇದ್ದಾರೆ ಅಂತ ಕೇಳಿದರೆ, ದೇ ಆರ್ ಪ್ಲೇಯಿಂಗ್ ಸೇಫರ್ ಸೈಡ್. ಓಕೆ, ಅವ್ರ ಗೇಮನ್ನು ತುಂಬ ಸೇಫರ್ ಸೈಡಲ್ಲಿ ಆಡ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ರೌಂಡ್ 1 ರೌಂಡ್ 2 ಸೀಟ್ ಕ್ಯಾನ್ಸಲೇಷನ್ ಪೀರಿಯಡಲ್ಲಿ ಕ್ಯಾನ್ಸಲ್ ಮಾಡಬೇಕು ಅಂತ ಎಲ್ಲರಿಗೂ ಅದನ್ನು ಹೇಳ್ತಾ ಇದ್ದಾರೆ. ನೀವು ಆಲ್ರೆಡಿ ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡಿದರೆ, ಯು ಆರ್ ನಾಟ್ ಗೋಯಿಂಗ್ ಫಾರ್ 3rd ರೌಂಡಿಗೆ ಹೋಗ್ತಾ ಇಲ್ಲ, ನೀವೆಲ್ಲ ಡಾಕ್ಯುಮೆಂಟನ್ನು ಕೊಟ್ಟು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ತಾ ಇದ್ದೀರಾ ಅಲ್ವಾ? ಆವಾಗ ಡಾಕ್ಯುಮೆಂಟನ್ನು ಕೊಡ್ತಾರಾ ಇಲ್ವಾ? ಆಮೇಲೆ ನಿಮ್ಗೆ ಹೇಳಿದರೆ, ಇಲ್ಲ ನಾವು ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿತ್ತು, ರೌಂಡ್ 1 ರೌಂಡ್ 2 ನೀವು ಸೀಟ್ ಕ್ಯಾನ್ಸಲೇಷನ್ ಪೀರಿಯಡಲ್ಲಿ ಕ್ಯಾನ್ಸಲ್ ಮಾಡಿದರೆ ಮಾತ್ರ ನಿಮಗೆ ರಿಫಂಡ್ ಮಾಡ್ತೇವೆ ಅಂತ, ಅಂದರೆ KCET ಇದು ಮಾಡಿದರೆ. ಬಟ್ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್ ಇರೋದು 13th, KCET ಫಸ್ಟ್ ರೌಂಡ್ ಬರೋದು 21st. ಓಕೆ,
ಇದನ್ನು ಪರ್ಫೆಕ್ಟ್ ಕ್ಲಾರಿಟಿ ತಗೊಳ್ಳಿ. ಪ್ರತಿಯೊಬ್ಬರಿಗೂ ಬಂದಿರೋ ರಿಪ್ಲೈ ಇದೆ. ಏನು ಹೇಳಿ, ರೌಂಡ್ 1 ರೌಂಡ್ 2 ಅಲ್ಲಿ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ರೌಂಡ್ 3 ನೀವು KCETಯಲ್ಲಿ ಸಿಕ್ಕಿರೋದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ KCETಯಲ್ಲಿ ಸೀಟ್ ಅಲಾಟ್ಮೆಂಟ್ ಆರ್ಡರ್ ಫೀಸ್ ಪೇಯ್ಡ್ ರಿಸಿಪ್ಟ್ ಕೊಟ್ಟಿದ್ರೆ ನಿಮಗೆ ರಿಫಂಡ್ ಕೊಡ್ತೇವೆ ಅಂತ ಎಲ್ಲರಿಗೂ ಇದೇ ಕೊಟ್ಟಿದ್ದಾರೆ. ಬಟ್ ಅವ್ರದ್ದು ಕ್ಲಾರಿಟಿ ಇಲ್ಲ. ಸ್ಟೂಡೆಂಟ್ಸು, ಪೇರೆಂಟ್ಸು ಎಲ್ಲರೂ ನೆನ್ಪಿಟ್ಕೊಳ್ಳಿ, ಸರಿಯಾಗಿ ಕ್ಲಾರಿಟಿ ತಗೊಳ್ಳಿ. ನಾವೀಗ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೇವೆ, ಫೀಸು ಪೇ ಮಾಡ್ತೇವೆ, ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೊಡ್ತೇವೆ. KCETಯಲ್ಲಿ ಆದರೆ ನೀವು ಕೊಡ್ತೀರಾ ಇಲ್ವಾ? ಯಾಕಂದರೆ ಇಲ್ಲಿ ಥರ್ಡ್ ರೌಂಡಿಗೆ ಹೋದರೆ ನಿಮಗೇನು ಡಾಕ್ಯುಮೆಂಟ್ಸ್ ಕೊಡಬೇಕಂತಿಲ್ಲ. ನಿಮಗೆ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿ ಥರ್ಡ್ ರೌಂಡಿಗೆ ಹೋದರೆ ಡಾಕ್ಯುಮೆಂಟ್ಸ್ ಕೊಡಬೇಕಂತಿಲ್ಲ. ಬಟ್ ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡಿದ್ರೆ ನೀವು ಕಾಲೇಜಿಗೆ ಡಾಕ್ಯುಮೆಂಟ್ ಕೊಟ್ಟಿರ್ತೀರಾ ಆಲ್ರೆಡಿ, ಅದು ಒರಿಜಿನಲ್ ಡಾಕ್ಯುಮೆಂಟ್ ಕೊಟ್ಟಿರ್ತೀರಾ. ಆಮೇಲೆ ನೀವು 5 ಇಯರ್ಸ್ ಫೀಸ್ ಕಟ್ಟಿ 6 ಇಯರ್ಸ್ ಫೀಸ್ ಕಟ್ಟಿ ಅಂದರೆ ಏನು ಮಾಡ್ತೀರಾ? ಇದು ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಇವಾಗಲೇ ಹೇಳ್ತಾ ಇರೋದು, ಇದನ್ನು ಕ್ಲಾರಿಟಿ ತಗೊಂಡೆ ಬಿಫೋರ್ ರೌಂಡ್. ಈಗ 13th ಒಳಗಡೆ ನೀವು ಕ್ಲಾರಿಟಿ ತಗೊಂಡೆ ನೀವು ಡಿಸಿಷನ್ ತಗೊಳ್ಳಿ. ಆ್ಯಂಡ್ 1 more ರೌಂಡ್ 3 ಹೋದ್ರಿ. ಇವಾಗ ಇನ್ನೊಂದವರು ಕ್ಲಾರಿಟಿ ಕೊಡಲಿಲ್ಲ. ಟಿಲ್ ಯಾವ ರೌಂಡ್ ಅವ್ರಿಗೆ ವೆಯ್ಟ್ ಮಾಡ್ತಾರೆ ಅವರು? KCETಗೆ ರೌಂಡ್ 3 ಹೋದ್ರಿ ನೀವು, ಯಾವುದರಲ್ಲಿ ಕಾಮಿಡಿಕೆಯಲ್ಲಿ ರೌಂಡ್ 3 ಹೋದ್ರಿ. ಕಾಮಿಡಿಕೆಯಲ್ಲಿ ಒಂದು ಸೀಟ್ ಆಯಿತು, ಓಕೆ ಫೈನ್. ಈಚೆಗಡೆ KCET ಎಷ್ಟನೇ ರೌಂಡ್ ಅವ್ರಿಗೆ ವೆಯ್ಟ್ ಮಾಡ್ತಾರೆ ಅವರು? ಎಷ್ಟನೇ ರೌಂಡ್ ಅವ್ರಿಗೆ ವೆಯ್ಟ್ ಮಾಡ್ತಾರೆ ಅದನ್ನು ಹೇಳಲಿಲ್ಲ. ಫಸ್ಟ್ ರೌಂಡಲ್ಲಿ ವೆಯ್ಟ್ ಮಾಡ್ತಾರಾ, ಸೆಕೆಂಡ್ ರೌಂಡಿಗೆ ವೆಯ್ಟ್ ಮಾಡ್ತಾರಾ, ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ವೆಯ್ಟ್ ಮಾಡ್ತಾರಾ? 100% ಸೆಕೆಂಡ್ ಎಕ್ಸ್ಟೆಂಡೆಡ್ ವೆಯ್ಟ್ ಮಾಡೋದಿಲ್ಲ. ಯಾಕೆ ಕೇಳಿದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ವೆಯ್ಟ್ ಮಾಡೋದಿಲ್ಲ ಕೇಳಿದರೆ, ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದರೆ ಕಾಮಿಡಿಕೆಯಲ್ಲೂ ಸೀಟ್ ಇರುತ್ತೆ. ನೀವು ಇದನ್ನು ಸರೆಂಡರ್ ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ, ಈ ಸೀಟ್ ವೇಕೆಂಟ್ ಆಗುತ್ತೆ. ಅವರು ಅದನ್ನು CET ಕೊಡಲಿಕ್ಕೂ ಇಲ್ಲ, ಯಾಕಂದರೆ ಆಲ್ರೆಡಿ CET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಂಪ್ಲೀಟ್ ಆಗಿ ಆಮೇಲೆ ನೀವು ಇದನ್ನು ಇದು ಮಾಡಿದರೆ, ಏನು ಡ್ರಾಪ್ ಮಾಡಿದರೆ, ಆವಾಗ ಈ ಸೀಟ್ ವೇಕೆಂಟ್ ಆಗುತ್ತಲ್ಲ, ಅದನ್ನು ಅವ್ರು ಯಾರಿಗೆ ಕೊಡ್ತಾರೆ? ಅವರು ಕೂಡ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರಲ್ವಾ. ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ಪಕ್ಕ ಬಿಡೋದಿಲ್ಲ. ಅಂದರೆ ಟಿಲ್ KCET ಸೆಕೆಂಡ್ ಎಕ್ಸ್ಟೆಂಡೆಡ್ವರೆಗೆ ನಿಮ್ಗೆ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿವರೆಗೆ ವೆಯ್ಟ್ ಮಾಡ್ತಾರೆ? ಫಸ್ಟ್ ರೌಂಡಾ ಅವ್ರು ಸೆಕೆಂಡ್ ರೌಂಡಾ? ಇದನ್ನು ಅವ್ರು ನಿಮಗೆ ಕ್ಲಾರಿಟಿ ಕೊಡಲಿಲ್ಲ. ನನ್ನ ಪ್ರಕಾರ ಅವ್ರು ವೆಯ್ಟ್ ಮಾಡಿದರೆ ಫಸ್ಟ್ ರೌಂಡಿಗೆ ವೆಯ್ಟ್ ಮಾಡ್ಬೋದು. ಯಾಕೆ ಹೇಳಿ? ಫಸ್ಟ್ ರೌಂಡಿಗೆ ವೆಯ್ಟ್ ಮಾಡಿ ನೀವು ಓಕೆ ಇಲ್ಲಿ ಸೀಟ್ ಆಯಿತು, ಇಲ್ಲಿ ವೇಕೆಂಟ್ ಆದರೆ ಇದನ್ನು ಅವರು ಸೀದಾ KCETಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ಬೋದು ಅಲ್ವಾ, ಈ ಸೀಟನ್ನು. ಬಟ್ ನೋಡಿ, ನಿಮ್ಗೆ ನೆನಪಿಟ್ಕೊಳ್ಳಿ, ಅವ್ರು ಯಾವತ್ತೂ ಸೇಫರ್ ಸೈಡಲ್ಲಿ ಆಟ ಆಡ್ತಾರೆ. ಯಾಕಂತ ಕೇಳಿದ್ರೆ ಕಾಮಿಡಿಕೆಯಿಂದ ಅವರಿಗೆ ಪ್ರಾಫಿಟ್ ಜಾಸ್ತಿ, KCETಯಿಂದ ಅವ್ರಿಗೆ ಪ್ರಾಫಿಟ್ ಕಡಿಮೆ. ಕರೆಕ್ಟಾ? ಯಾಕಂದರೆ ಕಾಮಿಡಿಕೆಯಲ್ಲಿ ಜಾಸ್ತಿ ಪ್ರಾಫಿಟ್ ಇರುತ್ತೆ. ಅವ್ರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ರು ಇವಾಗ ಒಳ್ಳೆ ಇದು ಮಾಡ್ತಾ ಇದ್ದಾರೆ, ಅಷ್ಟು ಈಸಿಯಾಗಿ ಸೀಟನ್ನು ಬಿಟ್ಕೊಡೋದಿಲ್ಲ. ಕ್ಲಾರಿಟಿ ತಗೊಳ್ಳದೆ ದಯವಿಟ್ಟು ಮುಂದೆ ಹೋಗ್ಬೇಡಿ, ಓಕೆ? ಯಾಕಂದರೆ ಕಾಮಿಡಿಕೆಯಲ್ಲಿ 1/3 ನೀವು ಇಲ್ಲಿಗ 1,25,000-30,000 ಪೇ ಮಾಡಿದರೆ, ಎಲ್ಲಿ KCETಯಲ್ಲಿ, ಕಾಮಿಡಿಕೆಯಲ್ಲಿ 3,10,000 ಪೇ ಮಾಡ್ತಾ ಇದ್ದೀರಾ. ಅಂದರೆ ಅರೌಂಡ್ ನೀವು 3 times ಪೇ ಮಾಡ್ತಾ ಇದ್ದೀರಾ ಆಲ್ರೆಡಿ. ಅವ್ರಿಗೆ ಅದು ತುಂಬ ಪ್ರಾಫಿಟ್ ಜಾಸ್ತಿ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. KCET ಎಷ್ಟನೇ ರೌಂಡ್ ಅವ್ರಿಗೆ ನೀವು ವೆಯ್ಟ್ ಮಾಡ್ತೀರಾ? ನಾವು ಎಷ್ಟನೇ ರೌಂಡಲ್ಲಿ ನಾವು ಡಿಸಿಷನ್ ತಗೊಳ್ಬೋದು? ಈಗ ಫಾರ್ ಎಕ್ಸಾಂಪಲ್ ನಿಮ್ಗೀಗ ಅವ್ರು ಏನು ಹೇಳಿದ್ದಾರೆ, ನಾನು ಇದು ನಿಮಗೆ ನನ್ನ ಮನಸ್ಸಲ್ಲಿ ಬಂದಿರೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಅವ್ರು ಏನು ಹೇಳಿದ್ದಾರೆ ಕೇಳಿದರೆ, ನಿಮ್ಮ ಸೆಕೆಂಡ್ ಇದು KCET ಸೀಟ್ ಅಲಾಟ್ಮೆಂಟಿಗೆ ನಾವು ವೆಯ್ಟ್ ಮಾಡ್ತೇವೆ, ಸೀಟ್ ಅಲಾಟ್ಮೆಂಟ್ ಆರ್ಡ್ರನ್ನ ಕೊಟ್ಟಿದ್ದು ನಾವು ವೆಯ್ಟ್ ಮಾಡ್ತೇವೆ. ನೀವು ಫಸ್ಟ್ ರೌಂಡಲ್ಲಿ ಒಂದು ಸೀಟ್ ಆಯಿತು, ಏನನ್ನು ಪ್ರೊವೈಡ್ ಮಾಡಬೇಕು ನೀವು ಕಾಮಿಡಿಕೆದವರಿಗೆ? ಫೀಸ್ ಪೇಯ್ಡ್ ರಿಸಿಪ್ಟನ್ನು ಪ್ರೊವೈಡ್ ಮಾಡಬೇಕು. ಯಾವುದ್ರದ್ದು? KCETಯಲ್ಲಿ ನಿಮಗೆ ಒಂದು ವೇಳೆ ಸೀಟ್ ಆದರೆ ಫೀಸ್ ಪೇಯ್ಡ್ ರಿಸಿಪ್ಟನ್ನು ಪ್ರೊವೈಡ್ ಮಾಡಬೇಕು. ಪ್ಲಸ್ ಏನು ಸೀಟ್ ಅಲಾಟ್ಮೆಂಟ್ ಆರ್ಡ್ರನ್ನ ಪ್ರೊವೈಡ್ ಮಾಡಬೇಕು. ಈಗ KCETಯಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ಒಂದು ಸೀಟ್ ಆಯಿತು. ನೀವು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡಿದರೆ ಮಾತ್ರ ನಿಮಗೆ ಫೀಸ್ ಪೇ ಮಾಡಲಿಕ್ಕೆ ಸಿಗೋದು, ಇಲ್ದಿದ್ರೆ ಸಿಗೋದಿಲ್ಲ. ಆಕ್ಸೆಪ್ಟ್ ಆ್ಯಂಡ್ KCETಯಲ್ಲಿ ಫಸ್ಟ್ ರೌಂಡಲ್ಲಿ ನೀವು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದರೆ ಫೀಸ್ ಪೇ ಮಾಡಬೇಕಂತಿಲ್ಲ. ಆವಾಗ ಎಲ್ಲಿಂದ ನೀವು ಇದು ಮಾಡ್ತೀರಾ? ಅಂದರೆ ಮೀನಿಂಗ್ ಟು ಸೇ ದ್ಯಾಟ್ ನಿಮಗೆ ಸೆಕೆಂಡ್ ರೌಂಡ್ ಅವ್ರಿಗೆ ಚಾನ್ಸ್ ಕೊಟ್ಟರೆ ಮಾತ್ರ ನೀವು ಸ್ವಲ್ಪ ಚಾನ್ಸ್ ತಗೊಳ್ಬೋದು. ಇಲ್ಲದೇ ಇದ್ರೆ ನೀವು ಇಲ್ಲಿ ಫಸ್ಟ್ ರೌಂಡಲ್ಲಿ ನೀವು ಡಿಸಿಷನ್ ತಗೊಳ್ಳೇಬೇಕಾಗತ್ತೆ. ಯಾಕಂದರೆ ಅವರು KCET ಸೆಕೆಂಡ್ ರೌಂಡ್ವರೆಗೆ ನಿಮ್ಗೆ ಟೈಮ್ ಕೊಡೋದು ನನಗೇನೋ ಡೌಟು. ಯಾಕಂದರೆ KCET ಸೆಕೆಂಡ್ ರೌಂಡ್ ಸೆಪ್ಟೆಂಬರ್ 15 ಹತ್ರ ಆಗುತ್ತೆ, 100% ಹತ್ರ ಸೆಪ್ಟೆಂಬರ್ 10 ಅಂತೂ ಗ್ಯಾರಂಟಿ ಆಗುತ್ತೆ. ಅಲ್ಲಿವರೆಗೆ ಕಾಮಿಡಿಕೆದವ್ರು ಚಾನ್ಸ್ ಕೊಡೋದಿಲ್ಲ. ಎಲ್ಲಿವರೆಗೆ ಟೈಮ್ ಕೊಡ್ತಾರೆ ಅವರು? ಫಸ್ಟ್ ರೌಂಡಿಗೆ ಟೈಮ್ ಕೊಡ್ತಾರಾ? ಫಸ್ಟ್ ರೌಂಡಿಗೆ ಟೈಮ್ ಕೊಡ್ತಾರೆ ಅಂದರೆ ನಿಮಗೆ ಸೆಕೆಂಡ್ ರೌಂಡಿಗೆ ಹೋಗೋಕ್ಕೆ ಆಗೋದಿಲ್ಲ. ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ತುಂಬ ವೇರಿಯೇಷನ್ಸ್ ಆಗುತ್ತೆ KCETಯಲ್ಲಿ ತುಂಬ ಟೈಮು. ಬಟ್ ನೀವು ಆ ಚಾನ್ಸ್ ತಗೊಳ್ಳಿ ಇದಿಲ್ಲ. ಅವ್ರ ಹತ್ರ ಕೇಳಿ, ನೀವು ಮೇಲ್ ಮಾಡಿದಾಗ ಅಥವಾ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದಾಗ, ಕಸ್ಟಮರ್ ಕೇರ್ ಅಂದರೆ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿದಾಗ ಅವ್ರ ಹತ್ರ ಕೇಳಿ, KCETಯ ಎಷ್ಟನೇ ರೌಂಡವ್ರಿಗೆ ನೀವು ವೆಯ್ಟ್ ಮಾಡ್ತೀರಾ? ಈಗ ನೀವೇನು ಸೀಟ್ ಅಲಾಟ್ಮೆಂಟ್ ಆರ್ಡರ್ ಕೊಡಬೇಕು, ನನಗೆ ಫೀಸ್ ಪೇಯ್ಡ್ ರಿಸಿಪ್ಟ್ ಕೊಡಬೇಕಂತಿದ್ರಲ್ಲ, ಎಷ್ಟನೇ ರೌಂಡವ್ರಿಗೆ ವೆಯ್ಟ್ ಮಾಡ್ತೀರಾ? ಫಸ್ಟ್ ರೌಂಡಾ ಸೆಕೆಂಡ್ ರೌಂಡಾ ವೆಯ್ಟ್ ಮಾಡ್ತೀರಾ? ಅದನ್ನು ಕೇಳಿ. ಪ್ಲಸ್ ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಆಲ್ರೆಡಿ ಮಾಡಿದ್ದೇವೆ, ನಾವು ಮುಂದೆ ಕ್ಯಾನ್ಸಲ್ ಮಾಡ್ಬೋದಾ, ಅಥವಾ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡಲ್ಲಿ ಕ್ಯಾನ್ಸಲ್ ಮಾಡಬೇಕಾ? ಆಲ್ರೆಡಿ ಯಾರ್ಯಾರು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡಿದ್ದೀರಾ ನೋಡಿ, ಅವ್ರು ಏನು ಹೇಳಿದ್ದಾರೆ ನೋಡಿ, ನಿಮ್ಮದೇ ಮೇಲ್ ಹೋಗಿ ನೋಡಿ, ಯಾರ್ಯಾರು ರಿಪ್ಲೈ ಮಾಡಿದ್ದಾರೆ ಅದರಲ್ಲೇ ನೋಡಿ. ಏನಂತ ಹೇಳಿದ್ದಾರೆ ಹೇಳಿ ಅವರು? ನಿಮ್ಮ ಸೀಟ್ ಕ್ಯಾನ್ಸಲೇಷನ್ ರೌಂಡ್ 1 ರೌಂಡ್ 2 ಅಲ್ಲಿ
ರೌಂಡ್ 1 ರೌಂಡ್ 2 ಅಲ್ಲಿ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡಲ್ಲಿ ಕ್ಯಾನ್ಸಲ್ ಮಾಡಬೇಕು, ಸೊ ದಟ್ ರಿಫಂಡ್ ಇದೆ. ರೌಂಡ್ 3 ಹೋದವರಿಗೆ KCET ಅಲಾಟ್ಮೆಂಟ್ ಆರ್ಡರ್ ಅಂತ ಹೇಳಿದ್ದಾರೆ. ಬಟ್ ಈಗ ಆಲ್ರೆಡಿ ಆಕ್ಸೆಪ್ಟೆಡ್ ಫ್ರೀಸ್ ಕೊಟ್ಟವರಿಗೆ ಕೊಟ್ಟರೆ ನಿಮ್ಮದು ಆಲ್ರೆಡಿ ಡಾಕ್ಯುಮೆಂಟ್ ಕೊಟ್ಟಿರ್ತೀರಾ. ಸೀಟ್ ಕ್ಯಾನ್ಸಲೇಷನ್ 13th ಒಳಗಡೆ ಹೇಗೆ ಮಾಡಲಿಕ್ಕಾಗುತ್ತೆ? ಬಿಕಾಸ್ ಯು ಹಾವ್ ಇದು KCET ಫಸ್ಟ್ ರೌಂಡ್ ರಿಸಲ್ಟ್ 21st ಬರೋದು. ದಯವಿಟ್ಟು ಕ್ಲಾರಿಟಿ ತಗೊಳ್ಳಿ. ಆ್ಯಂಡ್ ಒನ್ ಮೋರ್, KCET ಎಷ್ಟನೇ ರೌಂಡ್ ಅವ್ರಿಗೆ ಅವ್ರು ಬರ್ತಾರೆ, ಇದೆಲ್ಲದನ್ನು ಕ್ಲಾರಿಟಿ ತಗೊಂಡೆ ಮುಂದೋಗಿ. ಓಕೆ, ಯಾಕಂದರೆ ಅವ್ರು ನಿಮಗೆ ಆಮೇಲೆ ಇದು ಮಾಡೋದಿಲ್ಲ. ನಂಗೆ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೇನೆ ನೋಡಿ. ಮೊನ್ನೆ ಒಂದು ನಂದು ಸ್ಟೂಡೆಂಟ್ಸ್ ಒಂದು ಕಾಲೇಜಿಗೆ ಹೋಗಿದ್ದಾರೆ, ಟಾಪ್ ಕಾಲೇಜ್. ಟಾಪ್ ಅಂದರೆ ಕರ್ನಾಟಕದ ಟಾಪ್ ಕಾಲೇಜ್ ಯಾವುದೋ ಒಂದು ಹೋಗಿದ್ದಾರೆ. ಅವ್ರಿಗೆ ಕಾಮಿಡಿಕೆದಲ್ಲಿ ಆಗಿದೆ, ಆಯಿತಾ. ಕರ್ನಾಟಕದ ಟಾಪ್ ಕಾಲೇಜಲ್ಲಿ ಕಾಮಿಡಿಕೆದಲ್ಲಿ ಆಗಿದೆ. ಅವ್ರು ಹೋಗಿ ಕೇಳಿದ್ದಾರೆ ಈ ರೀತಿ. ಏನಂತ ಕೇಳಿದ್ದಾರೆ? ಸರ್ ನಮಗೆ ಅಂದರೆ KCET ಬಗ್ಗೆ ಕೇಳಲಿಲ್ಲ ಅವರು, ಪ್ರಿನ್ಸಿಪಲ್ ಹತ್ರ ಹೋಗಿ ಕೇಳಿದ್ದಾರೆ. ಸರ್ ಏನು ಮಾಡೋದು ಈಗ ನನಗೆ ಇನ್ ಕೇಸ್ ಅವ್ರು ಬೇರೆ ಸೆಂಟ್ರಲ್ ಎಕ್ಸಾಮ್ ಬರೀತಾ ಇದ್ದಾರೆ. ಅವ್ರು ಏನು ಹೇಳಿದ್ರು ಗೊತ್ತುಂಟ ಪ್ರಿನ್ಸಿಪಲ್, ನೀವು ಒಂದೇ 13th ಒಳಗಡೆ ಕ್ಯಾನ್ಸಲ್ ಮಾಡಬೇಕು. ಯಾಕಂದರೆ ಅವ್ರು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡಿ ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಹೋಗಿದ್ರು. ಅವ್ರು ಏನು ಹೇಳಿದಾರೆ ಗೊತ್ತುಂಟ, ನೀವು ಒಂದೇ 13th ಒಳಗಡೆ ಕ್ಯಾನ್ಸಲ್ ಮಾಡಬೇಕು, ಇಲ್ಲ 5 years ಫೀಸ್ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಕಾಲೇಜ್ ಅಥಾರಿಟಿ ಈ ರೆಸ್ಪಾನ್ಸಿಬಿಲಿಟಿ ತಗೋದಿಲ್ಲ. ವೆರಿ ಇಂಪಾರ್ಟೆಂಟ್. ನೀವು ಅವ್ರು ನಂಬ್ಕೊಳ್ಬೇಡಿ, ಕಾಲೇಜ್ ಅಥಾರಿಟಿ ನಂಬ್ಕೊಳ್ಳಲೇಬೇಡಿ. ಕಾಮಿಡಿಕೆದಿಂದ ಹಾರ್ಡ್ ಪ್ರೂಫ್ ನಿಮ್ಮ ಇದರಲ್ಲಿ ಪ್ರೂಫ್ ಇರಲಿ, ನಿಮ್ಮ ಮೇಲಲ್ಲೋ ಅಥವಾ ಕಾಲ್ ರೆಕಾರ್ಡಿಗಿಂತ ಮೇಲ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರೂಫ್ ತಗೊಳ್ಳಿ. ಅವ್ರ ಥ್ರೂ ಬಂದರೆ ಮಾತ್ರ ನಂಬ್ಕೊಳ್ಳಿ. ಕಾಲೇಜ್ ಅಥಾರಿಟಿ ಸೀರಿಯಸ್ಲಿ ತಗೊಳ್ಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಒಬ್ಬಿಯಸ್ ಅಲ್ಲ, ಅವ್ರು ಕಾಲೇಜ್ ಸೀಟಲ್ಲಿ ಆದಷ್ಟು ಎಷ್ಟು ಹಣ ಆಗಲಿಕ್ಕಾಗುತ್ತೆ ಅಷ್ಟೇ ಟ್ರೈ ಮಾಡ್ತಾ ಇರ್ತಾರೆ. ಸೊ ದಯವಿಟ್ಟು ನೀವು ಸೇಫರ್ ಸೈಡಾಗಿ ಇರಲಿಕ್ಕೆ ನಾನು ಹೇಳಿದ್ದೆಲ್ಲದನ್ನು ತಗೊಳ್ಳಿ. ಓಕೆ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡಿ ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿದ್ದಿದ್ರೆ ನನಗೆ KCETಯಲ್ಲಿ ಸೀಟ್ ಅಲಾಟ್ ಆದರೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನೋದು ಯಾವ ರೀತಿ ಬೇರೆ ಕಾಲೇಜಿಗೆ ಕಳಿಸ್ತೀರಾ ಅಥವಾ ನಮಗೆ ಡಾಕ್ಯುಮೆಂಟ್ಸ್ ವಾಪಸ್ ಕಳಿಸ್ತೀರಾ, ಅದಕ್ಕೆ ನಾವೇ ಬರಬೇಕಾ ಅದನ್ನು ಕೇಳಿ. ಹಣ ರೀಫಂಡ್ ಆಗುತ್ತಾ ಇಲ್ವಾ ಅದನ್ನು ಕೇಳಿ. ಪ್ಲಸ್ KCET ಎಷ್ಟನೇ ರೌಂಡ್ವರೆಗೆ ನಮಗೆ ವೆಯ್ಟ್ ಮಾಡ್ಲಿಕ್ಕೆ ಬಿಡ್ತೀರಾ, ಎಷ್ಟನೇ ರೌಂಡ್ ರಿಸಲ್ಟ್ವರೆಗೆ ನಾವು ಕಾಯ್ಬೋದು, ಫಸ್ಟ್ ರೌಂಡಾ ಸೆಕೆಂಡ್ ರೌಂಡಾ. ಆ್ಯಂಡ್ ಫಸ್ಟ್ ರೌಂಡಲ್ಲಿ ನಾನು ಆಕ್ಸೆಪ್ಟೆಡ್ ಅಪ್ಗ್ರೇಡ್ ಮಾಡೋ ಚಾನ್ಸ್ ಇಲ್ಲದಿದ್ದರೆ ನಿಮಗಿರೋ ಒಂದೇ ಚಾನ್ಸ್ ಆಕ್ಸೆಪ್ಟೆಡ್ ಫ್ರೀಸ್ ಮಾಡಬೇಕು. ಸೊ ದ್ಯಾಟ್ ಯು ಕ್ಯಾನ್ ವೆಯ್ಟ್ ಟಿಲ್ ಓನ್ಲಿ ಫಸ್ಟ್ ರೌಂಡ್ KCET ರಿಸಲ್ಟ್, ಆಯಿತಾ. ಅದನ್ನು ಕೇಳಿ. ಎಷ್ಟರವರೆಗೆ ವೆಯ್ಟ್ ಮಾಡ್ತೀರಾ ನೀವು? ಫಸ್ಟ್ ರೌಂಡಾ KCET ಸೆಕೆಂಡ್ ರೌಂಡಾ, ಆಯಿತಾ. ಈವನ್ ಕಾಮಿಡಿಗೆ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ತಾ ಇದ್ದಾರೆ ನೋಡಿ, ಕಾಮಿಡಿಗೆ 3rd ರೌಂಡಿಗೆ ಹೋಗ್ತಾ ಇದ್ದಾರೆ ನೋಡಿ. ಅವರು ಇದನ್ನು ಕ್ಲಾರಿಟಿ ತಗೊಳ್ಳಿ. ಆಮೇಲೆ ಮತ್ತೆ ಇಲ್ಲ ನೀವು ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ ನಾವು ಕೊಡಬೇಕಂತ ಹೇಳಿದ್ರೆ ನೀವು 5 years ಫೀಸ್ ಕಟ್ಟಬೇಕು ಆಗಿಲ್ಲ ಅಂದರೆ. ಸೊ ಇದಕ್ಕೆ ಬೀಳಬೇಡಿ. ಅದಕ್ಕೆ ಇವಾಗಲೇ ಕ್ಲಾರಿಟಿ ತಗೊಂಡು ಮುಂದೆ ಹೋಗಿ. ಯಾಕಂದ್ರೆ ನಿಮಗೆ ಸೀಟ್ ಕ್ಯಾನ್ಸಲ್ ಮಾಡೋದಿದ್ರೆ, ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡಿದವರು ಸೀಟ್ ಕ್ಯಾನ್ಸಲ್ ಮಾಡೋದಿದ್ರೆ 13th ವರೆಗೆ ಟೈಮ್ ಇದೆ. ಹೋಪ್ ನಾನು ಹೇಳಿದ್ದು ಏನು ಅಂತ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಆಮೇಲೆ ಅಲ್ಟಿಮೇಟ್ಲಿ ಫೈನಲಿ ಸಫರ್ ಆಗೋದು ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸು. ಇವ್ರು ಯಾರು ಸಫರ್ ಆಗೋದಿಲ್ಲ. ಓಕೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಹೋಪ್ ಈ ಒಂದು ಇನ್ಫಾರ್ಮೇಷನ್ನು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ನಾನು ಹೇಳ್ತಾ ಇರೋದು ನಿಮಗೆ ಸೆನ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸು. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೇಕಾದವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಿಂದ ಜಾಸ್ತಿ ಸಪೋರ್ಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಜೈ ಭಾರತ್ ಮಾತೆ.